ಬಳಿಕ ಥಣಿಸಂದ್ರದಲ್ಲೂ ಜೆಸಿಬಿ ಘರ್ಜಿಸಿದೆ. ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದ 36 ಮನೆಗಳು ಧ್ವಂಸ ಆಗಿದೆ. ಬಿಡಿಎ ಭೂಮಿ ಒತ್ತುವರಿ ಮಾಡಿದ್ದ ಮನೆಗಳನ್ನ ನೆಲಸಮಗೊಳಿಸಿದ್ದಾರೆ ಅಧಿಕಾರಿಗಳು. ಕೋಗಿಲು ಲೇಔಟ್ ನಂತರ ಥಣಿಸಂದ್ರದಲ್ಲೂ ಕೂಡ ಜೆಸಿಬಿ ಘರ್ಜನೆ ಬೆಳಗಿನಿಂದ. ಥಣಿಸಂದ್ರದ ಎಸ್ಆರ್ಕೆ ನಗರದಲ್ಲಿ ಬಿಡಿಎಯಿಂದ ಒತ್ತುವರಿ ತೆರವು ನಡೆಯಿತು. ಬಿಡಿಎ ಅಧಿಕಾರಿಗಳ ವಿರುದ್ಧ ಮನೆ ಕಳ್ಕೊಂಡವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 20 ವರ್ಷದಿಂದ ಇಲ್ಲೇ ವಾಸವಿದ್ದೀವಿ, ಆದ್ರೂ ಕೂಡ ಮನೆ ಕೆಡವಿದ್ದಾರೆ. ಈ ಖಾತಾ ಇದೆ, ತೆರಿಗೆ ಕಟ್ಟಿದ್ದೀವಿ, ಆದ್ರೂ ನಮ್ಮ ಮನೆಯನ್ನ ಧ್ವಂಸ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನೋಟಿಸ್ ಕೊಡದೆ ಮನೆಗಳನ್ನ ಒಡೆದಾಕಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಮನೆ ಕಳ್ಕೊಂಡವರು ಗೋಳಾಡಿದ್ದಾರೆ. ಸಂತ್ರಸ್ತರು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಥಣಿಸಂದ್ರದಲ್ಲಿ ನಡೀತಾ ಇರೋ ಒತ್ತುವರಿ ತೆರವು ಕಾರ್ಯಾಚರಣೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಲ್ಲಿನ ಜನ ಹೇಳ್ತಾ ಇರೋದು, ಮನೆ ಕಳ್ಕೊಂಡವ್ರು ಹೇಳ್ತಾ ಇರೋದು, 20 ವರ್ಷದಿಂದ ಇಲ್ಲೇ ಇದ್ದೀವಿ, ಈಗ ಮನೆ ಕೆಡವಿದ್ದಾರೆ ಅಂತ ಕಣ್ಣೀರು ಹಾಕಿದ್ರು. ಇವತ್ತು ಆಗ್ತಾ ಇರೋದು ಬಹಳ ಅನ್ಯಾಯ ಬಡವರಿಗೆ. ಯಾಕಂದ್ರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗುಂಡಾ ಸರ್ಕಾರ ಆಗ್ಬಿಟ್ಟಿದೆ. ಗುಂಡಾ ಸರ್ಕಾರ ಅಂತ ಬಂದ್ಬಿಟ್ಟು ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ, ವಯಸ್ಸಾಗಿರೋದು ಇವರಿದ್ದಾರೆ. ಈ ಗೌರ್ಮೆಂಟಿಂದ ನಮ್ಗೆ ಏನಾಗಿದೆ ಅಂದರೆ ಕ್ಯಾಸ್ಟ್ ಇದಿಲ್ಲ, ನಮಗೆ ಜೀವಕ್ಕೆ ಅಪಾಯ ಆಗಿಬಿಟ್ಟಿದೆ. ನಾವು ಜೀವನ ಮಾಡಬಾರ್ದು ಆ ಥರ ಆಗಿಬಿಟ್ಟಿದೆ. ಯೋಗಿ ಸರ್ಕಾರ ಮಾಡ್ತಾ ಇದ್ದು JCP ಅಂತ ನಮ್ಗೆ ಗೊತ್ತಿತ್ತು, ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯೋಗಿ ಸರ್ಕಾರ ಮಾಡ್ತಾ ಇದ್ದು JCP ಅಂತ ಕೇಳಿ ಮೇಡಮ್. ನಾವು ಖಾತಾ ಗಡಿ 30 ವರ್ಷ ನಾವು ರಿಜಿಸ್ಟರ್ ಮಾಡಿ ಜಾಗ ವಾಸವಾಗಿ 30 ವರ್ಷದಿಂದ ಸೇಲ್ ಮಾಡಿ 30 ವರ್ಷದ ಖಾತಾ ಕಟ್ತಾ ಇದ್ದೀವಿ, ಎಲ್ಲ ಫೆಸಿಲಿಟಿ ಕೊಟ್ಟಿದೆ. ಆದರೂ ನಮಗೆ ಯಾರು ಕೇಳ್ತಾ ಇಲ್ಲ. 20 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ. ಬೆಳಿಗ್ಗೆ ಅವ್ರು ಬಂದು ಏನು ನೋಟಿಸ್ ಇಲ್ಲ, ಇನ್ಫಾರ್ಮೇಷನ್ ಇಲ್ಲ, ಏನೂ ಇಲ್ಲ, ಎಲ್ಲ ಡ್ಯಾಮೇಜ್ ಮಾಡಿ ಎಲ್ಲ ಹೊತ್ಕೊಂಡು ಯಾರು ಓಡಾಡ್ತಾರೋ ಗೊತ್ತಿಲ್ಲ. ನಮ್ಮ ಮನೆಗೆ ನಮಗೆ ಬಿಟ್ಟಿಲ್ಲ. ಇವಾಗ ಏನೇನಿಲ್ಲ ಅಲ್ಲಿ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟವ್ರಲ್ಲ. ಚಿನ್ನ, ಬೆಳ್ಳ, ದುಡ್ಡು, ಬೇರೆ ವಸ್ತು, ಮನೆ ವಸ್ತು ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.